ಎಸ್ ವೀಕ್ಷಕರೇ, ಐಎಎಸ್ ಅಧಿಕಾರಿ ಡಿ.ಕೆ. ರವಿ ಅವರ ಸಾವಿನ ಸುತ್ತ ಈಗ ಎಲ್ಲರ ಚಿತ್ತ ಇರುವಂತದ್ದು. ಅವರು ಈ ರೀತಿಯಾಗಿ ಸಾವನ್ನಪ್ಪಬೇಕು ಅಂದ್ರೆ ಅದಕ್ಕೆ ಏನು ಕಾರಣ ಇತ್ತು, ಅಂತಹ ಒತ್ತಡ ಏನಿರಬಹುದು, ಅಥವಾ ಇದು ಕೊಲೆನ ಅನ್ನೋ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಪಕ್ಷದ ನಾಯಕರುಗಳು ಪ್ರತಿಭಟನೆಯನ್ನ ಮಾಡಿ ಆಯ್ತು. ಇನ್ನು ಜನಸಾಮಾನ್ಯರು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಆಯ್ತು. ಈಗ ಸ್ವತಃ ಕುಟುಂಬಸ್ಥರು ಕೂಡ ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನ್ಯಾಯವಾದಿಗಳು ಕೂಡ ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದ ತೀವ್ರತೆ ಎಂಥದ್ದು ಅಂತ ನಮ್ಗೆ ಅರ್ಥ ಆಗುತ್ತೆ. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಿಐಡಿ ತನಿಖೆಗೆ ಅಂಟಿಕೊಂಡು ಕೂತಿದ್ದಾರೆ. ನ್ಯಾಯವಾದಿಗಳು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾದ್ರೆ ಅಂತಹ ಯಾವ ಅನುಮಾನಗಳು ಅವರನ್ನ ಕಾಡ್ತು ಅನ್ನೋ ಒಂದು ಪ್ರಶ್ನೆ ನಮ್ಮನ್ನ ಕಾಡದೇ ಇರಲ್ಲ. ಈ ನಿಟ್ಟಿನಲ್ಲಿ ನಾವಿವತ್ತು ಚರ್ಚೆಯನ್ನ ನಡೆಸ್ತೀವಿ. ನೀವು ಈಗ ನೋಡ್ತಾ ಇರುವಂತಹ ದೃಶ್ಯ ಏನಂದ್ರೆ, ಏನು ಡಿ.ಕೆ. ರವಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂತ ಸ್ವತಃ ಅವರ ಕುಟುಂಬಸ್ಥರು ಈಗ ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ತಂದೆ, ತಾಯಿ, ಅಣ್ಣ, ಅವರ ನೆಂಟರುಗಳು ಕೂಡ ಅಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಬೇಕು, ಸಿಬಿಐ ತನಿಖೆಗೆ ವಹಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಡಬೇಕು. ಅಲ್ಲಿಯವರೆಗೆ ನಾನು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳೋದಿಲ್ಲ, ನಾವು ಇದೇ ರೀತಿಯಾಗಿ ಪ್ರತಿಭಟನೆಯನ್ನ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋ ಒಂದು ದೃಢ ಸಂಕಲ್ಪವನ್ನ ಮಾಡಿಕೊಂಡು ಇವತ್ತು ಅಲ್ಲಿ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆಯ ಬಳಿ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ತಂದೆ ಕರಿಯಪ್ಪ, ತಾಯಿ ಗೌರಮ್ಮ, ಹಾಗೇನೆ ಅಣ್ಣ ರಮೇಶ್ ಎಲ್ಲರೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಮಗನ ಸಾವಿಗೆ ಕಾರಣ ಏನು ಅಂತ ನಮಗೆ ತಿಳಿಬೇಕು ಅನ್ನೋ ಒಂದೇ ಅವರ ಆಗ್ರಹ ಅಲ್ಲಿ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಬಂದು ಮಾತನಾಡಬೇಕು ನಮ್ಮ ಜೊತೆ ಅಂತ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಆಪ್ತರು ಬಂದು ಇವರ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಇವರು ಅವರ ಮಾತುಗಳಿಗೆ ಬಗ್ಗಲಿಲ್ಲ. ಸ್ವತಃ ಸಿಎಂ ಇಲ್ಲಿಗೆ ಬರಬೇಕು, ನಮ್ಮ ಜೊತೆ ಮಾತನಾಡಬೇಕು, ಸಿಬಿಐಗೆ ವಹಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟ ನಂತರವೇ ನಾವು ಹೋರಾಟವನ್ನ ಹಿಂತೆಗೆದುಕೊಳ್ತೇವೆ ಅನ್ನೋ ಒಂದು ದೃಢ ಸಂಕಲ್ಪವನ್ನ ಮಾಡಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ತಾನೇ ಮಗನ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಅದೆಷ್ಟು ದುಃಖದಲ್ಲಿ ಅವರು ಇರ್ತಾರೆ ಅಂತ ಎಲ್ಲರೂ ಕೂಡ ಊಹಿಸಿಕೊಳ್ಳಬಹುದು. ಅಂತಹ ನೋವಿನಲ್ಲೂ ಅವರು ಇಲ್ಲಿಯವರೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವರ ಒಂದು ಕೂಗು ಇಷ್ಟೇ, ನಮ್ಮ ಮಗನ ಸಾವಿಗೆ ಕಾರಣ ಏನು ಅಂತ ನಮಗೆ ತಿಳಿಬೇಕು. ಅದು ಏನೇ ಇರಬಹುದು, ಒಂದು ಪಕ್ಷ ಆತ್ಮಹತ್ಯೆಯನ್ನೇ ಮಾಡ್ಕೊಂಡಿರಲಿ, ಅದಕ್ಕೆ ಕಾರಣ ಏನು, ಅದೆಂತ ಒತ್ತಡ ಬಂದಿರಬಹುದು ಅನ್ನೋದು ನಮಗೆ ತಿಳಿಬೇಕು ಅನ್ನೋ ಒಂದು ಆಗ್ರಹವನ್ನ ಅವರು ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ವೈದ್ಯರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು, ಸಿಬಿಐ ತನಿಖೆ ಆಗಲೇಬೇಕು ಅಂತ. ಈ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀವಿ. ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಮೊದಲಿಗೆ ನಾನು ವಿನೋದ್ ಕುಮಾರ್ ಅವರನ್ನ ಸ್ವಾಗತಿಸ್ತೇನೆ. ವಕೀಲರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಮತ್ತಷ್ಟು ಜನ ವಕೀಲರು ನಮ್ಮನ್ನ ಜಾಯಿನ್ ಆಗ್ತಾರೆ. ಮೊದಲಿಗೆ ನಾನು ನಿಮ್ಮನ್ನ ಕೇಳ್ಬೇಕು, ವಕೀಲರು ಅಂದ ತಕ್ಷಣ ಈಗ ಸಾಮಾನ್ಯ ಜನರು ಅಂದ್ಕೊಳ್ಳೋದೇ ಬೇರೆ, ಆದ್ರೆ ಯಾವ ರೀತಿಯಲ್ಲಿ ಇದಾಗಿದೆ, ಏನಿರಬಹುದು ಅನ್ನೋ ಒಂದು ಎಲ್ಲ ವಿವೇಚನೆ ಇರುವಂತ ನ್ಯಾಯವಾದಿಗಳು ಕೂಡ ಇವತ್ತು ಸಿಬಿಐ ತನಿಖೆ ಆಗಲೇಬೇಕು ಅಂತ ಇದ್ದೀರಾ ಅಂತಂದ್ರೆ ನಿಮಗೆ ಯಾಕೆ ಅನ್ನಿಸ್ತು ಇದು ಆತ್ಮಹತ್ಯೆ ಅಲ್ಲ? ಮೊದಲನೇದಾಗಿ ಈಗ ವಕೀಲರಂದ್ರೆ ಈಗ ವಕೀಲರ ಸಮರ ಮಾಡಿದ್ದು ಹಿಂದಿನ ಚರಿತ್ರೆಯಿಂದನೇ ನೋಡಿರ್ಬೋದು, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನೋಡಿರ್ಬೋದು. ದೇಶಕ್ಕೆ ಬೇಕು, ಸಮಾಜಕ್ಕೆ ಅಗತ್ಯತೆ ಇದ್ದಾಗ ವಕೀಲರು ಇದು ಸಮರ ಇಳಿದು ಸಕ್ಸಸ್ ಒಂದು ಲಾಜಿಕಲ್ ಎಂಡ್ ಬರೋ ತನಕ ಹೋರಾಟ ಮಾಡಿದ್ದನ್ನು ನೋಡಿದ್ರಿ. ಇವನ್ ಎಮರ್ಜೆನ್ಸಿ ಟೈಮಲ್ಲಿ ಕೂಡ ಒಂದು ಎಮರ್ಜೆನ್ಸಿ ಹೇಳಿದಂತ ಸಮಯದಲ್ಲಿ ಕಾನೂನು ಸಹ ಹೋರಾಟ ಮಾಡಿ ಸಮಾಜಕ್ಕೆ ಒಂದು ಆಘಾತ ಬಂದಂತ ಸಂದರ್ಭದಲ್ಲಿ ವಕೀಲರು ಬೀದಿಗಿಳಿದು ಹೋರಾಟ ಮಾಡಿದ್ದು ಲಾಜಿಕಲ್ ಎಂಡಿಗೆ ಬಂದಂತದ್ದು ನೋಡಿದ್ರಿ. ಇವತ್ತು ಕೂಡ ಆಗಿರೋದು ನೋಡಿ, ಅವರ ದಕ್ಷ ಅಧಿಕಾರಿ, ಈಗಿನ ಕಾಲದಲ್ಲಿ ದಕ್ಷ ಅಧಿಕಾರಿಗಳು ಸಿಗೋದೇ ತುಂಬಾ ಅಪರೂಪ. ಅಂತವರಿಗೂ ನಾವೊಂದು ಮೋರಲ್ ಸ್ಟೆಪ್ ಇದನ್ನು ಕೊಡ್ಬೇಕು, ಕರೇಜ್ ಅನ್ನು ನಾವು ಕೊಡ್ಬೇಕು, ಸಮಾಜ ಕೊಡ್ಬೇಕು. ಅಂತದ್ರಲ್ಲಿ ಈಗ ದಕ್ಷ ಅಧಿಕಾರಿಗೆ ಈ ರೀತಿ ಪರಿಸ್ಥಿತಿ ಬಂತು, ಅದೇನು ಮೆಸೇಜ್ ಕೊಡುತ್ತೆ ಉಳಿದ ಅಧಿಕಾರಿಗಳಿಗೆ ಅಂದ್ರೆ, ನಾವು ಕೂಡ ಅವರು ಹೇಳಿದಾಗೆ ಯಾವ್ದೋ ಒಂದು ಮಾಫಿಯಾ ಇದೆಯಲ್ಲ, ಅದಕ್ಕೆ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ನಮಗೆ ಉಳಿಗಾಲ, ಇಲ್ಲದಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳೋ ಒಂದು ಮೆಸೇಜ್ ಹೋದ್ರೆ ನಮ್ ಸೊಸೈಟಿ ಹೇಗೆ ಸರ್ವೇ ಆಗುತ್ತೆ. ಅದಕ್ಕೋಸ್ಕರ ಅಂತ ಘಟನೆ ಇನ್ನು ಮುಂದಕ್ಕೆ ಮರುಕಳಿಸಬಾರದು ಅಂತ ಹೇಳುವ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಸಮಾಜದ ಮೇಲೆ ಇದೆ.
ಅದಕ್ಕೋಸ್ಕರ ವಕೀಲರು ಇಂಥ ಸಮಾಜದ ಮೇಲೆ ಇಂಥ ಏನಾದರೂ ದುರಂತ ನಡೆದಾಗ ಮೊದಲನೇದಾಗಿ ವಕೀಲರು ಬಂದು ಬೀದಿಗಿಳಿತೀರಿ. ಮಾಧ್ಯಮದವರು ನೀವು ಕೂಡ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬಾ ಸ್ಪೀಡ್ ಆಗಿರೋದ್ರಿಂದ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀರಾ. ಅದೇ ರೀತಿ ಇಂಥ ಪರಿಸ್ಥಿತಿ ಬಂದಾಗ ವಕೀಲರು ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡಿದೆ. ಏನಂತ ಹೇಳಿದ್ರೆ, ಸ್ಟೇಟ್ ಪೊಲೀಸ್ ಬಗ್ಗೆ ಈ ಪ್ರಕರಣದಲ್ಲಿ ಏನೋ ಒಂಥರ ಸಸ್ಪಿಷನ್ ಇದೆ, ಆದ್ರಿಂದ ಸಿಬಿಐ ಇನ್ವೆಸ್ಟಿಗೇಷನ್ಗೆ ಈ ಪ್ರಕರಣವನ್ನು ನೀಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ರೆಡ್ಡಿ ಅವರ ಒಂದು ಹೇಳಿಕೆ ತುಂಬಾ ಒಂದು ಮುಂಚಿತವಾಗಿ ಅವರು ಪ್ರಿಜುಡಿಸ್ ಆಗಿ ಹೇಳಿಬಿಟ್ಟ ಅನ್ನುವಂಥದ್ದೇ ಈ ಎಲ್ಲ ಊಹಾಪೋಹಗಳಿಗೆ ಕಾರಣ. ಯಾಕಂದ್ರೆ ನೋಡಿ, ಸಾಮಾನ್ಯವಾಗಿ ಒಂದು ಡೆತ್ ಆಯ್ತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅವರು ಇನ್ಫಾರ್ಮೇಶನ್ ಕೊಡ್ಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಿರುತ್ತೆ ಅದು ಸುಯಿಸೈಡ್ ಅಥವಾ ಮರ್ಡರ್ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡೆತ್ ಬೈ ಹ್ಯಾಂಗಿಂಗ್ ಆದ್ರೆ ಆ ಡೆಡ್ ಬಾಡಿಯಲ್ಲಿ ಕೆಲವೊಂದು ನಿದರ್ಶನಗಳಿರುತ್ತೆ. ಏನಂತ ಹೇಳಿದ್ರೆ ಮೋಷನ್ ಪಾಸ್ ಆಗಿರುತ್ತೆ. ಮತ್ತೆ ಹ್ಯಾಂಗಿಂಗ್ ಆದ್ರೆ ನಾಲಿಗೆ ಹೊರಗಡೆ ಬಂದಿರುತ್ತೆ. ಮತ್ತೆ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಪ್ರಕರಣಗಳು ನಾಲಿಗೆ ಹೊರಗಡೆ ಬಂದಿರುತ್ತೆ, ಮೋಷನ್ ಪಾಸ್ ಆಗಿರುತ್ತೆ. ಮತ್ತು ಹ್ಯಾಂಗ್ ಆಗಿದಾಗ ಬಿಗಿನಿಂಗ್ ಅಲ್ಲಿ ಅದು ಸ್ವಲ್ಪ ಟೈಟ್ ಆಗೋ ತನಕ ಮಾತ್ರ ಬಾಡಿಗೂ ಮೈಂಡಿಗೂ ಕಂಟ್ರೋಲ್ ಇರುತ್ತೆ. ಒಂದ್ ಸ್ವಲ್ಪ ಟೈಟ್ ಆದ ತಕ್ಷಣ ಬಾಡಿಗೂ ಮೈಂಡಿಗೂ ಕಂಟ್ರೋಲ್ ತಪ್ಪಿರುತ್ತೆ. ಆ ಟೈಟ್ ಆಗೋ ಸಂದರ್ಭದಲ್ಲಿ ಆ ಸಾಯುವಂತ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಕೈ ಉಗುರಿನಿಂದ ಇಲ್ಲಿ ನಮ್ಮ ಕಾಲಿನ ತೊಡೆ ಪಕ್ಕದಲ್ಲಿ ಅವನು ಸ್ವಲ್ಪ ಇದು ಏನೋ ಕ್ರಾಚ್ ಮಾಡಿರ್ತಾನೆ. ಆ ಮಾರ್ಕ್ಸ್ಗಳು ಇರುತ್ತೆ. ಅಂತ ಮಾರ್ಕ್ಸ್ಗಳು ಮತ್ತೆ ಇಲ್ಲಿ ಕುತ್ತಿಗೆ ಹತ್ರ ಈ ಅವನು ಏನ್ ಹಾಕಿರ್ತಾನೆ ಯಾವ್ದಕ್ಕೆ ಹ್ಯಾಂಗ್ ಮಾಡೋದಕ್ಕೆ, ಅದರ ಮಾರ್ಕ್ಸ್ಗಳು ಯಾವ ರೀತಿಯಲ್ಲಿ ಇದೆ, ಅಥವಾ ಬೇರೆ ಏನಾದ್ರು ಕ್ವಾರಲಿಂಗ್ ಅಥವಾ ಏನಾದ್ರು ಇದು ಅವನು ಕಷ್ಟಪಟ್ಟಿದಂತದ್ದು ಏನಾದ್ರು ಮಾರ್ಕ್ಸ್ಗಳು ಇದೆಯಾ ಅಂತೆಲ್ಲ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರುತ್ತೆ. ಅದರ ಆಧಾರದ ಮೇಲೆನೆ ಹೇಳ್ಬೇಕಾಗಿತ್ತು. ಇದು ಎಂ.ಎನ್. ರೆಡ್ಡಿ ಅವರು ಗಡಿಬಿಡಿಯಲ್ಲಿ ಮೊದಲೇ ಇದು ಸುಯಿಸೈಡಲ್ ಅಂತ ಕಾಣಿಸ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಅನುಮಾನಕ್ಕೆ ಸಾಧ್ಯತೆ ಒಂದ್ ಸಾಮಾನ್ಯವಾಗಿ ಕಣ್ಣು ತೆರೆದಿರುತ್ತೆ, ಯಾರ ಈ ತರ ಸಾವನ್ನಪ್ಪಿದಾಗ ಕಣ್ಣು ತೆರೆದಿರುತ್ತೆ, ಆಮೇಲೆ ಸುಮಾರು ಹೊತ್ತು ಕಳೆದಿದ್ರೆ ಕಣ್ಣು ಮುಚ್ಚಿದ್ರು ಕೂಡ ಕಣ್ಣು ಮುಚ್ಚೋದಿಲ್ಲ ಅನ್ನುವಂಥದ್ದು. ಇಲ್ಲಿ ನಾವು ಅವರ ದೇಹ ಪತ್ತೆ ಆದಂತ ಸಂದರ್ಭದಲ್ಲಿ ಕಣ್ಣು ಮುಚ್ಚಿರುತ್ತೆ, ನಾಲ್ಗೆ ಹೊರಗೆ ಬಂದಿರೋದಿಲ್ಲ, ಆಮೇಲೆ ಒಂದು ಚೂರು ಕೂಡ ಅವರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥದ್ದು ಕಾಣೋದಿಲ್ಲ. ಯಾವ ರೀತಿ ಆಫೀಸ್ಗೆ ಹೋಗಿದ್ರು ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಪೀಸ್ಫುಲ್ ಆಗಿ ಅವರು ಕಾಣಿಸ್ತಾರೆ. ಇದೆಲ್ಲವನ್ನ ನೋಡಿದಾಗ ಮೋಸ್ಟ್ಲಿ ಎಲ್ಲ ಒಂದ್ ಕಡೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ಮೂಡುತ್ತಾ ಅಂತ. ಹೌದು, ಈಗ ನಾವು ಹೇಗೆ ಸಾಧ್ಯ ಅಂತ ಇನ್ವೆಸ್ಟಿಗೇಷನ್ ಒಳಗಡೆ ಹೋಗೋದಕ್ಕಿಂತ ಒಟ್ಟಾರೆ ಈ ರಾಜ್ಯ ಸರ್ಕಾರ, ಕೆಲವು ಮಂತ್ರಿಗಳು ಮತ್ತು ಕೆಲವರ ವರ್ತನೆಯನ್ನು ನೋಡಿದ್ರೆ ಏನೋ ಒಂದು ಅನುಮಾನ ಇದೆ ಅಂತ ಅನಿಸ್ತದೆ. ಆ ಅನುಮಾನ ಇರುವಾಗ ಏನ್ ಮಾಡ್ಬೇಕು, ಯಾರಿಗೂ ಅನುಮಾನ ಇರಬಾರ್ದು. ಇನ್ವೆಸ್ಟಿಗೇಷನ್ ಒಂದು ಫ್ರೀ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸಿಬಿಐ ಇನ್ವೆಸ್ಟಿಗೇಷನ್ ಅಂದ್ರೆ ಅದಕ್ಕೆ ಬೇರೆ ಬೇರೆ ಅದ್ರ ಬಗ್ಗೆ ಹೇಳ್ತೀನಿ. ಸಿಬಿಐ ಇನ್ವೆಸ್ಟಿಗೇಷನ್ಗೂ ಈ ಇನ್ವೆಸ್ಟಿಗೇಷನ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಸಿಬಿಐ ಇನ್ವೆಸ್ಟಿಗೇಷನ್ ಇಲ್ಲಿ ತನಕ ನಮ್ಮ ದೇಶದಲ್ಲಿ ಆದ ಇನ್ವೆಸ್ಟಿಗೇಷನ್ಗಳಲ್ಲಿ ಸಿಬಿಐ ಮಾಡಿದ ಇನ್ವೆಸ್ಟಿಗೇಷನ್ ಇದು ಕನ್ವಿಕ್ಷನ್ ರೇಟ್ 70% ಇದೆ, 65 to 70% ಇದೆ. ಸಿಬಿಐ ಅನ್ನೋದು ವರ್ಲ್ಡ್ ಅಲ್ಲೇ ಒಂದು ಒಳ್ಳೆಯ ಹೆಸರು ಹಿಡಿದ ಒಂದು ಸಂಸ್ಥೆ, ಭಾರತ ದೇಶದ ಸಂಸ್ಥೆ ಆದ್ರೂ ಕೂಡ ಸಿಬಿಐ ಇತರ ಪೊಲೀಸರಿಗೆ ಕಂಪೇರ್ ಮಾಡಿದ್ರೆ ಸಿಬಿಐಗೆ ಒಂದು ಹೆಸರಿದೆ ವಿಶ್ವಾದ್ಯಂತ. ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರಿಗಳಿಗೆ ಸಂಬಳ ಹೆಚ್ಚಿದೆ, ಅವರು ಕರಪ್ಷನ್ ಕಡೆ ವಾಲುವ ಸಾಧ್ಯತೆ ಕಡಿಮೆ ಇದೆ. ಎರಡನೇದು, ಅವರಿಗೆ ಸ್ಪೆಷಲ್ ಹೆಚ್ಚಿನ ತರಬೇತಿಯನ್ನು ನೀಡಲಾಗಿರುತ್ತೆ. ಹೌದು, ತರಬೇತಿ ಹೆಚ್ಚು ನೀಡಿರ್ತಾರೆ. ಮತ್ತಿನ್ನೊಂದಂದ್ರೆ ಅವರಿಗೆ ಇಂಟರ್ನಲ್ ವಿಜಿಲೆನ್ಸ್ ಇರುತ್ತೆ. ಸಿಬಿಐ ಅಧಿಕಾರಿಗಳಿಗೆ ಇಂಟರ್ನಲ್ ವಿಜಿಲೆನ್ಸ್ ಅಂದ್ರೆ ಪ್ರತಿ ಸಿಬಿಐ ಅಧಿಕಾರಿಗಳನ್ನ, ಅವರ ಚಲನವಲನಗಳನ್ನು ಮತ್ತು ಅವರು ಯಾರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ, ಅವು ಏನೇನು ಮಾಡ್ತಾ ಇರ್ತಾರೆ ಎಲ್ಲವನ್ನು ವಾಚ್ ಮಾಡ್ಲಿಕ್ಕೆ ಒಂದು ಅಂಗ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವರು ಯಾವುದೇ ಬಗ್ಗ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರು. ಆ ಕಾರಣದಿಂದಾಗಿ ಸಿಬಿಐ ಇನ್ವೆಸ್ಟಿಗೇಷನ್ ಕಂಪ್ಯಾರಿಟಿವ್ಲಿ ಫ್ರಮ್ ಅದರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇಂದ ಸಿಬಿಐ ಇನ್ವೆಸ್ಟಿಗೇಷನ್ ಇಸ್ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತ. ಅದರ ಜೊತೆಯಲ್ಲಿ ಈ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್, ಯಾವುದು FSL ಮತ್ತೆ ಗವರ್ಮೆಂಟ್ ಇದು ಮೆಡಿಕಲ್ ರಿಸರ್ಚ್ ಅದೆಲ್ಲ ಹೆಚ್ಚಾಗಿ ಮಾಡ್ತಾರೆ. ಸಿಬಿಐ ಇನ್ವೆಸ್ಟಿಗೇಷನ್ ಸ್ಲೋ ಅಂಡ್ ಸ್ಟಡಿ ಇನ್ವೆಸ್ಟಿಗೇಷನ್.
ಆದ್ದರಿಂದ ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತ ಇರ್ತಾರೆ, ಅದರಿಂದ ಜನರಿಗೆ ನಂಬಿಕೆ ಹೆಚ್ಚು. ಆ ಕಾರಣದಿಂದಾಗಿ ಇಂಥ ಅನುಮಾನಗಳಿರೋದ್ರಿಂದ CBI ಇನ್ವೆಸ್ಟಿಗೇಷನ್ ಕೊಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ನಾವು CBI ಇಂದ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿರೋದು. ಎಲ್ಲವನ್ನ ಬಿಟ್ಟು ಇವರು IAS ಅಧಿಕಾರಿ ಅನ್ನೋದನ್ನ ಬಿಟ್ಟು ಎಲ್ಲವನ್ನ ಮರೆತು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ನಮಗೆ ಅಕ್ಸೆಪ್ಟ್ ನೋಡ್ತಿದ್ದಂಗೆ ಹೌದು ಇದು ಆತ್ಮಹತ್ಯೆ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ? ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಒಂದು ಇಲ್ಲಿವರೆಗೂ IAS ಅಧಿಕಾರಿ DK ರವಿ ಅವರು ತುಂಬಾ ಒಂದು ರೀತಿಯಲ್ಲಿ ವ್ಯವಸ್ಥೆಯ ವಿರುದ್ಧ ಹೋರಾಡದಂಥವ್ರು, ಭ್ರಷ್ಟರ ವಿರುದ್ಧ ಧ್ವನಿ ಎತ್ತಿದಂಥವ್ರು. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಹೌದು ಏನಾದ್ರು ಪ್ರಾಬ್ಲಮ್ ಆಗಿರಬಹುದಾ ಅಂತ ನೋಡಿದಾಗ ನಮ್ಗೆ ಅನ್ನಿಸ್ಬೋದು. ಅದನ್ನ ಹೊರತುಪಡಿಸಿನು ಸಾಮಾನ್ಯ ಯಾವುದೋ ಒಬ್ಬ ವ್ಯಕ್ತಿ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಪತ್ತೆ ಆಗಿದ್ದಾರೆ ಅಂದಾಗ ನಮ್ಗೆ ಹಾಗನ್ಸುತ್ತೆ. ಹೌದು, ಬಂದೇ ಬರುತ್ತೆ. ಯಾಕಂದ್ರೆ ಅವರು ಸೂಸೈಡ್ ಮಾಡುವ ಸಾಧ್ಯತೆ ತುಂಬಾ ಕಡಿಮೆ. ಯಾಕಂದ್ರೆ ಅವರು ತುಂಬಾ ಕಷ್ಟದಿಂದ ಮೇಲೆ ಬಂದವರು, ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಿರುತ್ತೆ. ಒಂದು ಎರಡನೇ, ಈಸ್ ಎ ಲೈನ್ ಹಾರ್ಟೆಡ್ ಪರ್ಸನ್. ಚಾಲೆಂಜ್ ಚಿಕ್ಕ ಇದಕ್ಕೆಲ್ಲ ಬಗ್ಗುವಂತವರಲ್ಲ. ಅವರ ಪ್ರೀ ಹಿಸ್ಟ್ರಿ ಎಲ್ಲ ನೋಡಿದ್ರೆ ಖಂಡಿತವಾಗ್ಲು ಅವತ್ತು ಕೂಡ ಒಂದ್ 2-3 ದಿನದಲ್ಲೇ ಅವರು ಇಲಾಖೆನಲ್ಲಿ ಹೇಳ್ತಾರೆ, ಬದುಕಿದ್ರೆ ಒಂದು ರೀತಿನಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ಇರಬೇಕು, 4 ದಿನನೇ ಬದುಕಿದ್ರು ಸಿಂಹದಂತೆ ಬದುಕಿ ಹೋಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂತ ಒಬ್ಬ ಅಧಿಕಾರಿ ಈ ರೀತಿಯಾಗಿ ಸಾವನ್ನಪ್ಪಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ಅನುಮಾನ ಎಲ್ಲರಲ್ಲೂ ಮೂಡೋದು ಸಹಜ. ಮತ್ತಷ್ಟು ಚರ್ಚೆನ ಮುಂದುವರಿಸಿ, ಅದಕ್ಕೂ ಮುಂಚೆ ಬ್ರೇಕ್. ಅಣ್ಣಾವ್ರ ಮಕ್ಕಳು ನಾವು, ಅವರಂತೆ ಬಾಡುವೆವು. ಬಿಡು ನಿಂಗಿಲ ಪಿಯರೋ, ನಾವು ತೊಡತಟ್ಟಿ ನಿಲ ಕುಲದವರು. ಅಣ್ಣಾವ್ರ ಮಕ್ಕಳು ನಾವು, ಅವರಂತೆ ಬಾಳುವೆವು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೇ ನೀಡುವೆವು. ಚರ್ಚ್ ಮೇಲೆ ಬಾಂಬ್ ದಾಳಿ. ಸಾವು ನೋವಿನಿಂದ ಕಂಗೆಟ್ಟರು. ಉಗ್ರರಿಗೆ ಬಡಿದು ಬೆಂಕಿ ಇಟ್ಟರು. ಪಾಕಿಸ್ತಾನ ಬದಲಾವಣೆಯ ಬಿರುಗಾಳಿ. ಅವತ್ತು ಕೊಲೆಗೆ ಪ್ರಯತ್ನಿಸಿದ. ಹಳೆಯದೊಂದು ಸ್ವಲ್ಪ ಚಡಿತ್ತು ಸರ್. ಇವತ್ತು ತಾನೇ ಕೊಲೆಯಾದ. ಚಿತ್ರನಟ ನವೀನ್ ಮಟಾಶ್. ಮಾರಮ್ಮನ ಜಾತ್ರೆ. ವಿಟ್ನೆಸ್ ಇಂದು ರಾತ್ರಿ 10:30ಕ್ಕೆ.
ಎಸ್, ಬಹಳಷ್ಟು ಜನ ಈ ಮುಂಚೆ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಒಬ್ಬ IAS ಅಧಿಕಾರಿ ಈ ರೀತಿಯಾಗಿ ಸಾವನ್ನಪ್ಪಿದಾಗ ಅವರದೇ ಬಳಗವಾದಂತಹ ಮತ್ತಷ್ಟು IAS ಅಧಿಕಾರಿಗಳು ಧ್ವನಿ ಎತ್ತಬೇಕು ಅಂತ ಈಗ ಅದಕ್ಕೆ ಒಂದು ಕಾಲ ಬಂದಿದೆ ಅಂತ ಹೇಳ್ಬೋದು. IAS ಅಧಿಕಾರಿಗಳು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. CID ತನಿಖೆ ಮೇಲೆ ನಂಬಿಕೆ ಇಲ್ಲ, CBI ತನಿಖೆ ಆಗಬೇಕು, ಸತ್ಯಾಂಶ ಹೊರಬರಬೇಕು, ದಯಮಾಡಿ CBI ತನಿಖೆಗೆ ವಹಿಸಬೇಕು ಅನ್ನೋ ಒಂದು ಮನವಿಯನ್ನ ಈಗ ಮೋದಿ ಅವರಿಗೆ ಕಳುಹಿಸಿರುವಂತದ್ದು. ರಶ್ಮಿ ಮಹೇಶ್ ರಿಂದ ಕೂಡ ಪ್ರಧಾನಿ ಮೋದಿ ಅವರಿಗೆ ಪತ್ರ ಹೋಗಿರುವಂತದ್ದು. CID ತನಿಖೆಯಿಂದ ಸತ್ಯ ಹೊರಬರುವುದಿಲ್ಲವೆಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. CBI ತನಿಖೆಯೇ ಆಗಬೇಕು ಅನ್ನೋ ಒಂದು ಮನವಿಯನ್ನ ಈಗ IAS ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ಅದು ಕೂಡ ರಾಜ್ಯ ಮಟ್ಟದಲ್ಲಿ ಇದು ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ಅವರು ಕಳ್ಕೊಂಡಿರಬಹುದು. ಹಾಗಾಗೇನೆ ಮೋದಿ ಅವರಿಗೆ ಅವರು ಪತ್ರವನ್ನ ಬರೆದಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಖುದ್ದಾಗಿ ಇವರು ಪತ್ರ ಬರೆಯೋ ಮೂಲಕ ಕೇಂದ್ರದಿಂದ ಈ ಒಂದು ಕೆಲಸವನ್ನ ಸಾಧಿಸೋ ಒಂದು ನಿಟ್ಟಿನಲ್ಲಿ ಹೊರಟಿದ್ದಾರೆ IAS ಅಧಿಕಾರಿಗಳು ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ ಸುತ್ತೂರ್, ಯಾವೆಲ್ಲ IAS ಅಧಿಕಾರಿಗಳು ಈಗ ಮನವಿಯನ್ನ ಸಲ್ಲಿಸಿರುವಂತದ್ದು, ಮೋದಿ ಅವರಿಗೆ ಪತ್ರದ ಮೂಲಕ ಅವರ ಬೇಡಿಕೆಯನ್ನ ತಿಳಿಸಿರುವಂತದ್ದು, ಯಾವೆಲ್ಲ IAS ಅಧಿಕಾರಿಗಳಿದ್ದಾರೆ ಅಂತ? ಮೊದಲನೇದಾಗಿ ನಿನ್ನೆ ಈ ಹಿರಿಯ IAS ಅಧಿಕಾರಿಗಳನ್ನು ಕರೆದು ಮುಖ್ಯಮಂತ್ರಿಗಳು ಚರ್ಚೆ ನಡೆಸುವ ಮೂಲಕ ಇವರು ಏನು ಪ್ರಕರಣವನ್ನ CBI ತನಿಖೆ ಕೊಡ್ಬೇಕು ಅಂತ ಒತ್ತಾಯ ಇತ್ತು. ಒತ್ತಾಯವನ್ನ CM ಸಿದ್ದರಾಮಯ್ಯವರು ತಳ್ಳಿ ಹಾಕುವ ಮೂಲಕ COD ಮೂಲಕ ತನಿಖೆ ನಡೆಸುವ ಮೂಲಕ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಮತ್ತು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಏನೋ ಒಂದು ಆರೋಪಿತರಾಗಿರ್ತಾರ ಅವ್ರಿಗೆ ಇದು ಪ್ರಕರಣದಲ್ಲಿ ಅವ್ರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಒಂದು ಪ್ರಕರಣ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯವರು ಈ ಹಿರಿಯ IAS ಅಧಿಕಾರಿಗೆ ಭರವಸೆ ನೀಡಿದ್ರು. ಅದರ ನಡುವೆನೂ ಸಹ ಇಂದು ಮದನ್ ಗೋಪಾಲ್ ಮತ್ತೆ ಅದೇ ರೀತಿ 4 ಜನ ಹಿರಿಯ IAS ಅಧಿಕಾರಿಗಳು ಈ ಪತ್ರವನ್ನು ಬರೆದಿದ್ದಾರೆ. ಪಂಕಜ್ ಕುಮಾರ್ ಪಾಂಡೆ, ಮದನ್ ಗೋಪಾಲ್, ಹರ್ಷ ಗುಪ್ತಾ ಮತ್ತು ರಶ್ಮಿ ಮಹೇಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಈ ಒಂದು ಪ್ರಕರಣದಿಂದ IAS ಅಧಿಕಾರಿಗಳಿಗೆ ನಮ್ಗೆ ಆತಂಕ ಉಂಟಾಗಿದೆ, ನಮ್ಗೆ ಕೆಲಸ ಮಾಡುವ ಸ್ಥೈರ್ಯ ಕುಂದಿದೆ ನಮ್ಗೆ. ಹಾಗಾಗಿ ತಕ್ಷಣ ಈ ಒಂದು ಪ್ರಕರಣವನ್ನ CBI ತನಿಖೆಗೆ ವಹಿಸುವ ಮೂಲಕ IAS ಅಧಿಕಾರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ರಕ್ಷಣೆನ ಕೊಡ್ಬೇಕು. ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಕಂಡು ಬಂದ್ರು ಸರ್ಕಾರ ನಮ್ಮಲ್ಲಿ ಇದೆ ಅಂತ ಅನ್ನೋದಕ್ಕೆ ನೀವು ಸಾಥ್ ನೀಡಬೇಕು ಅಂತ ಅನ್ನೋ ಹಿನ್ನೆಲೆಯಲ್ಲಿ ಈ ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ವೆಬ್ಸೈಟ್ ನಲ್ಲಿ ಇವರು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಈ ಹಿರಿಯ ಅಧಿಕಾರಿಗಳ ಜೊತೆ ನಡೆಸಿದಂತ ಸಭೆಗೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂದ್ರೆ ನಿನ್ನೆ KS ಅಧಿಕಾರಿಗಳಿರ್ಬೋದು ಮತ್ತು IAS ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು 2 ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಇನ್ನು CBI ತನಿಖೆ ಬೇಡ, ಇಲ್ಲೇ ಸಹ COD ತನಿಖೆ ನಡೆಸುವ ಮೂಲಕ ನಿಮ್ಮ ಈ ಒಂದು ರವಿಯ ಪ್ರಕರಣಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಅದು ಆಗಿಲ್ಲ. ಸಿದ್ದರಾಮಯ್ಯನವರ ಭರವಸೆ ನಡುವೆನೂ ಸಹ ಈ ಅಧಿಕಾರಿಗಳು ರಾಜ್ಯ ಸರ್ಕಾರದ ನಂಬಿಕೆಗೆ ದ್ರೋಹ ಬಗ್ಗಿದ್ದಾರೆ ಅಂತ ಹೇಳೋದು ತಪ್ಪಾಗುದಿಲ್ಲ. ಯಾಕಂದ್ರೆ ಸರ್ಕಾರ ಎಲ್ಲೊಂದ್ ಕಡೆ ಇವರ ವಿಶ್ವಾಸವನ್ನ ಗಳಿಸ್ಕೋಬೇಕು ಅಂತ ಪ್ರಯತ್ನ ನಡೆಸಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಸರ್ಕಾರವನ್ನ ಮೊರೆ ಹೋಗುವ ಮೂಲಕ ರಾಜ್ಯ ಸರ್ಕಾರದ ನೀತಿಯನ್ನ ಇವರು ಗಾಳಿಗೆ ತೂರಿದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಿದ್ದು ಸಹ ಇಂಥ ಕೆಲಸ ಮಾಡಿರೋದು ಸಮರ್ಥನೀಯವಲ್ಲ ಅಂತ ವಿಚಾರ ಕೇಳಿ ಬಂದ್ರು ಸಹ ಎಲ್ಲೋ ಒಂದ್ ಕಡೆ ಈ IAS ಅಧಿಕಾರಿ ಮೇಲೆ ನಡೆದಂತಹ ಹತ್ಯೆಗಳಿರ್ಬೋದು ಅಥವಾ ಇಂತಹ ಘಟನೆಗಳಿರ್ಬೋದು ಅವರ ಮನೋಸ್ಥೈರ್ಯವನ್ನ ಕುಗ್ಗಿಸುವಂತಹ ಘಟನೆ ನಡೆದಿದೆ ಅಂತ ಅನ್ನೋದನ್ನ ಅವರು ತಮ್ಮ ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ ಅಂತ ಅನ್ನೋದು ಮಾಹಿತಿ ಬಂದಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಪ್ರಧಾನಿಗಳು ಯಾವ ತರ ಕನ್ಸಿಡರ್ ಮಾಡ್ತಾರೆ ಮತ್ತು ಅದರ ಮುಂದಿನ ಯಾವ್ದು ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಎಸ್ ಸರ್, ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ವೀಕ್ಷಕರೇ, ನ್ಯಾಯಕ್ಕಾಗಿ ಕಾನೂನು ಸಮರ ಮುಂದುವರೆದಿದೆ. ನಮ್ಮ ಜೊತೆ ಮತ್ತಿಬ್ರು ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ಕೂಡ ಸ್ವಾಗತಿಸ್ತೇನೆ. ಮೊದಲಿಗೆ ವಕೀಲರಾದಂತಹ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ವಕೀಲರಾದಂತಹ ಪ್ರಶಾಂತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಸ್ವಾಗತ ಸರ್. ಸೊ ಒಂದು ಸಾಮಾನ್ಯ ಜನ ಅಂದ್ಕೊಳ್ತಾರೆ ಈ ರೀತಿ ಎಲ್ಲ ವಿರೋಧವನ್ನ ಕಟ್ಕೊಂಡಿದ್ರು, ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಎದುರು ಹಾಕೊಂಡಿದ್ರು, ಮಾಫಿಯಾ ವಿರುದ್ಧ ನಿಂತಿದ್ರು, ಹಾಗಾಗಿನೇ ಇದೊಂದು ಸಾವು ಬಂದ್ಬಿಡ್ತಾ ಅನ್ನೋ ಒಂದು ಕಲ್ಪನೆ ಇರುವಂತದ್ದು ಸರ್ವೇ ಸಾಮಾನ್ಯ ಜನರಲ್ಲಿ. ಆದ್ರೆ ವಕೀಲರಾಗಿ ಕೂಡ ನೀವು ಆ ರೀತಿ ನೋಡ್ತೀರಾ ಅಂದ್ರೆ ಯಾಕೆ ಹಾಗನ್ನಿಸ್ತು? ಯಾವೆಲ್ಲ ಒಂದು ಪರಿಸ್ಥಿತಿಗಳು ನಿಮ್ಮನ್ನ ಆ ರೀತಿ ಅಂದ್ಕೊಳ್ಳಿಕ್ಕೆ ಗುರಿ? ಮೇಡಮ್, ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಥಿಂಕ್ ಮಾಡ್ಬೇಕಿಲ್ಲಿ. ಒಂದೇನಂತಂದ್ರೆ ಅವ್ರು ಹೇಳ್ತಾರೆ ಫಸ್ಟು ಇಲ್ಲ ಇದು ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅವರು? ಫಸ್ಟ್ ದೇರ್ ಇಸ್ ನೋ ರಿಗಾರ್ಡಿಂಗ್ ಪ್ರಾಪರ್ ಇನ್ವೆಸ್ಟಿಗೇಷನ್. ಫಸ್ಟ್ ಆಫ್ ಆಲ್ ಇನ್ನ ಎಂಟ್ರಿ ಆದ ತಕ್ಷಣ ಇದು ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ಹಿಂದೆ ನೋಡಿದ್ರೆ ಅವರು ಈ ರೀತಿ ನಾವು ಒಂದು ಶಕ್ತಿ ಇಟ್ಕೊಂಡವರು ಆ ತರ ಮಾಡ್ತಾರೆ ಅಂತ ಒಂದು ಡೌಟ್ ಇದೆ. ಸೊ ಅದು ಆತ್ಮಹತ್ಯೆ ಅಂತೂ 100% ಅದಲ್ಲ. ಇದು ಯಾರೋ ಕೊಲೆ ಮಾಡಿ ಆ ತರ ಮಾಡಿರೋದೇನೋ ಅಂತ ಇದು 100% ಕೊಲೆ ಅಂತ ಹೇಳ್ಬಿಟ್ಟು ನಾವು ಕಾರಣದಿಂದ ಹಾಗೆ ಹೇಳ್ತೀರಾ ಸರ್. ನಿಮಗೆ ಯಾಕಾಗ ಅನ್ನಿಸ್ತು? ನೋಡಿ, ನಮ್ಮ ಸ್ನೇಹಿತರು ಹೇಳಿದಂಗೆ ಈ ಸಾವು ನಿಗೋಡ ಅಂತ ಹೇಳ್ಬಿಟ್ಟು ಒಂದು ಮೊದಲನೇ ಹೆಡ್ಲೈನ್ಸ್ ಆಗಿ ಬಂತು. ನಂತರ ಕಮಿಷನರ್ ಅವರು, ನಮ್ಮ ಕಮಿಷನರ್ ಆದಂಥ ರೆಡ್ಡಿ ಅವರು ಇದು ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಅವರು ಅದನ್ನು ಘೋಷಣೆ ಮಾಡಿದ್ರು. ಆತ್ಮಹತ್ಯೆ ಅಂತ ಘೋಷಣೆ ಮಾಡಿದಾಗ ಅವರು ನೋಡಿದ ಫಸ್ಟ್ ಆ ಡೆಡ್ ಬಾಡಿ ನೋಡಿದಾಗ ಅವ್ರು ಹೇಳಿದಂಥ ಆತ್ಮಹತ್ಯೆ ಸುಯಿಸೈಡ್ ಇದು ಹೇಳಿ. ಬಟ್ ಆ ಸಾವು ನೋಡಿದಾಗ ಆತ ಡಿ.ಕೆ. ರವಿ ಅನ್ನೋರು ಅಂತ ವ್ಯಕ್ತಿನೇ ಅಲ್ಲ. ಆತ ಆತ್ಮಹತ್ಯೆ ಮಾಡಿಕೊಂಡು ನನ್ನ ಪ್ರಾಣ ಕಳ್ಕೊಳ್ತೀನಿ ಅನ್ನೋ ವ್ಯಕ್ತಿ ಅಲ್ಲ. ಆತ ಸಮಾಜಕ್ಕೆ ಓಡಾಟ ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಬಂದಂಥ ಒಂದು IAS ಅಧಿಕಾರಿ. ಸೊ ಆತನಲ್ಲಿ ಇರುವಂಥ ಆ ಧೈರ್ಯ, ಕೋಲಾರ ಜನ ಅವ್ರಿಗೆ ಕಟ್ಟಿದ ಹೆಸರೇ ಟೈಗರ್ ಅಂತ. ಈಗೇನು ನಾವೀಗ ಪಿಕ್ಚರಲ್ಲಿ ಟೈಗರ್ ತಗೊಂಡಿದ್ರೆ ಅವ್ರಿಗೆ ಕಟ್ಟಿದಂಥ ಹೆಸರುಗಳು. ಸೊ ಜನಸಾಮಾನ್ಯರು ಆ ಹೆಸರು ಕಟ್ಟಬೇಕಾದ್ರೆ ಅವರಿಗೆ ಅದರಿಂದ ಏನೋ ಒಳ್ಳೆತನ ಆಗಿದೆ, ಆತನಿಗೆ ಗೊತ್ತಾಗಿದೆ ಆತನ ವ್ಯಕ್ತಿ ಅಂತ ವ್ಯಕ್ತಿ, ಆತನ ಸರ್ವಿಸ್ ಎಂತದ್ದು, ಸಮಾಜಕ್ಕೆ ಏನ್ ಮಾಡಕ್ಕೆ ಇದ್ದಾನೆ ಅಂತ ಒಂದು ಇದ್ರ ಮೇಲೆ ಜನ ಆ ಹೆಸರು ಕಟ್ಟಿದ್ದಾರೆ. ಅವರ ವ್ಯಕ್ತಿತ್ವವನ್ನ ನೋಡ್ತಾ ಇದ್ರೆ, ಸ್ವಭಾವವನ್ನ ನೋಡ್ತಾ ಇದ್ರೆ ಆತ್ಮಹತ್ಯೆ ಹೇಳಿ ಅಲ್ಲ ಅಂತ ಕೂಡ ಅನ್ಸಿದೆ. ಅವ್ರದ್ದು ಏನು ಅಂದ್ರೆ ಅವರ ಪ್ರೀ ಹಿಸ್ಟ್ರಿ ಎಲ್ಲ ನೋಡಿದ್ರೆ, ಇಲ್ಲಿ ತನಕ ನಡೆದು ಬಂದ ಹಾದಿ ನೋಡಿದ್ರೆ ಅವ್ರು ದೊಡ್ಡದೊಂದು ಧ್ಯೇಯವನ್ನು ಇಟ್ಕೊಂಡಿದ್ದಾರೆ, ದೊಡ್ಡ ಧ್ಯೇಯ ಇಟ್ಕೊಂಡಿದ್ರು. ಮತ್ತು ಏನೋ ಒಂದು ಸಾಧನೆ, ನಮ್ಮ ದೇಶಕ್ಕಾಗಿ ಏನಾದ್ರು ಒಂದು ಮಾಡ್ಬೇಕು, ನಮ್ಮ ಬಡವರಿಗೆ ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳೋ ಒಂದು ಧ್ಯೇಯವನ್ನು ಇಟ್ಕೊಂಡವರು ಯಾವ್ದಾದ್ರು ಕ್ಷುಲ್ಲಕ ಕಾರಣಕ್ಕೆಲ್ಲ ಸುಸೈಡ್ ಮಾಡೋ ಸಾಧ್ಯತೆ ಇಲ್ಲ. ಸುಸೈಡಲ್ ಟೆಂಡೆನ್ಸಿ ಇರುವವ್ರದ್ದೊಂದು ಲಕ್ಷಣಗಳೇ ಬೇರೆ ಇರುತ್ತೆ. ಅವರು ತುಂಬಾ ಶಾರ್ಟ್ ಥಿಂಕಿಂಗ್ ಇದ್ದವರು ಸುಸೈಡ್ ಮಾಡುವಂಥದ್ದು ಸಾಮಾನ್ಯವಾಗಿ ಹೆಚ್ಚಾಗಿದೆ, ಸುಸೈಡಲ್ ಟೆಂಡೆನ್ಸಿ. ಇವರು ಇಷ್ಟೆಲ್ಲ ಅಂದ್ರೆ ಕಷ್ಟದಿಂದ ಓದಿದವರು, ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ, ಮತ್ತು ತುಂಬಾ ಅನುಭವ ಇರುವವರು, ಓದಿದವರಿಗೆ ಎಲ್ಲ ಪ್ರಪಂಚದ ಲೋಕಜ್ಞಾನ ಚೆನ್ನಾಗಿರುವವರು, ಮತ್ತು ಧೈರ್ಯನೂ ಇದೆ. ಅವರ ಮಾತುಗಳಲ್ಲಿ ಗೊತ್ತಾಗಿದೆ, ನನ್ಗೆ ಎಷ್ಟು ಕಷ್ಟ ಬಂದ್ರು ನನ್ನ ಧ್ಯೇಯವನ್ನು ಬಿಡೋದಿಲ್ಲ ಅಂತ ಹೇಳೋ ಒಂದು ಮಹತ್ತರವಾದಂತ ಧ್ಯೇಯ ಇಟ್ಕೊಂಡವರು ಚಿಕ್ಕ ಕಾರಣಕ್ಕೆಲ್ಲ ಸುಸೈಡ್ ಮಾಡುವುದು ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಕೆಲಸ ಮಾಡೋನು ಸಹ ಟೈಗರ್ ತರ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಬದುಕುದು ಸಹ ನಾವು ಒಳ್ಳೆ ರೀತಿಯಲ್ಲಿ ಸಿಂಹವಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬದುಕಬೇಕು ಅಂತ ಅವರ ಮಾವ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆದ್ರೆ ಅವರ ಆಡ್ತಾ ಇದ್ದಂತ ಪ್ರತಿಯೊಂದು ಮಾತನಲ್ಲೂ ಏನೋ ಒಂಥರ ಯಾವುದೋ ಒತ್ತಡದಿಂದ ಮಾತಾಡ್ತಿದ್ರು ಅನ್ನುವಂಥದ್ದು, ಅಥವಾ ಅವ್ರಿಗೆ ಕ್ಲಾರಿಟಿ ಇರ್ಲಿಲ್ಲ ಏನ್ ಹೇಳ್ಬೇಕೋ, ಏನ್ ಹೇಳಿದ್ರೆ ಏನಾಗುತ್ತೋ ಅನ್ನುವಂಥದ್ದು. ಅದೆಲ್ಲದರ ಮಧ್ಯೆ ಅವ್ರು ಒಂದ್ ಮಾತನ್ನ ಹೇಳಿದ್ರು, ನೀವು ಇಲ್ಲದನ್ನ ಹೇಳ್ತಾ ಇದ್ದೀರಾ ಅಂದ್ರೆ ಎಲ್ರೂ ಕೂಡ ಸಮಾಜದಲ್ಲಿ ಹರಿದಾಡ್ತಾ ಇದೆ, ಅವರ ತಂದೆ ತಾಯಿ ಬರೋದು ನನ್ನ ಮಗಳಿಗೆ ಇಷ್ಟ ಇರ್ಲಿಲ್ಲ ಹಾಗಾಗಿ ಅಂತೆಲ್ಲ ಹರಿದಾಡ್ತಾ ಇದೆ, ಹಾಗಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಸೊ ಈ ಒಂದ್ ಕಡೆ ಅವರ ಕೌಟುಂಬಿಕ ಕಲಹ ಒಂದು ಕಾರಣ ಅನ್ನೋದು ಕೂಡ ಒಂದ್ ಕಡೆ ಬಂತು, ಆಮೇಲೆ ಅಫೇರ್ ಇತ್ತು ಅನ್ನೋದು ಬಂತು. ಇದೆಲ್ಲ ವಿಷಯವನ್ನ ಡೈವರ್ಟ್ ಮಾಡ್ಲಿಕ್ಕೆ ಬಿಟ್ಟಿರುವಂತಹ ವಿಚಾರ ಅಂತ ಅನ್ಸುತ್ತಾ? ಹೌದು ಹೌದು, ಅದೆಲ್ಲ ಹೇಳಿದ್ರೆ ಆತರ ಡೈವರ್ಟ್ ಮಾಡೋದಕ್ಕೋಸ್ಕರನೇ ಆತರ ಮಾಡಿದಾರೆ ಅಂತ ನಾವು ಹೇಳ್ಬೋದು. ಯಾಕೆಂತಂದ್ರೆ ಈಗ ಇದರಲ್ಲಿ ಇರ್ತಕ್ಕಂಥದ್ದು ಇದು ಡೆತ್, ವೆದರ್ ಇಟ್ ಈಸ್ ಮರ್ಡರ್ ಆರ್ ವಾಟ್ ಅನ್ನೋದು, ದಟ್ ಈಸ್ ದ ಓನ್ಲಿ 2 questions, ವೆದರ್ ಇಟ್ ಈಸ್ ಹೋಮಿಸೈಡಲ್ ಡೆತ್ ಅಂತ. ಸೊ ಇಲ್ಲಿ ಯಾವ ತರ ನೋಡ್ಬೇಕು ಅಂತಂದ್ರೆ, ಇವ್ರ ಮಾವ ಒಂದು ಹೇಳ್ತಾನೆ, CID ಒಂದ್ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ಸ್ ಇಲ್ಲ, ದೇರ್ ಇಸ್ ನೋ ಸಚ್ ಕಂಪ್ಲೇಂಟ್ಸ್ ಇನ್ ದೇರ್ ಫ್ಯಾಮಿಲಿ ಮೆಂಬರ್ಸ್. ಯಾಕೆಂದ್ರೆ ಅಲ್ಲಿ ಕಂಪ್ಲೇಂಟ್ ಇತ್ತು, ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಹೇಳ್ಬೋದು, ಹೌದು ಇದು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಅವ್ರು ಸತ್ರು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಆತರ ಅಲ್ಲ ಇದು. ಯಾಕೆಂದ್ರೆ ಅವ್ರ ಬ್ಯಾಕ್ ಹಿಸ್ಟ್ರಿ ನೋಡಿದಾಗ ಭೀಮಾಶಂಕರ್ ಅನ್ನೋರೊಬ್ಬ AC ಅಸಿಸ್ಟೆಂಟ್ ಕಮಿಷನರ್ ಒಬ್ರು ಮಾತಾಡಿದ್ರು ಮೊನ್ನೆ ತಾನೆ,
ತುಂಬಾ ಚೆನ್ನಾಗಿ ಅವ್ರ ಬಗ್ಗೆ ಗೌರವ, ಎಲ್ಲರೂ ಅಷ್ಟೇ ಅಲ್ಲಿ ಊರು ಜನ ಇರ್ತಕ್ಕಂಥ ಒಂದು ಗೌರವ, ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ. ಸೊ ಅದನ್ನ ತಗೊಂಡ್ರೆ ಇವರು ಇನ್ನ ಮುಂದೆನೂ ಸಹ ಇವ್ರು ಮಾಡ್ತಾ ಇದ್ರು. ಆ ಕೆಲಸಗಳಿಗೋಸ್ಕರ ಇವ್ರೇನ್ ಮಾಡಿದ್ರು, ಇಲ್ಲಿ ಇವ್ರು ಬಲಿಪಶು ಆದ್ರು ಪಾಪ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಒಂದು ಬಲಿಪಶು ಅಂದ್ರೆ ಯಾವ ರೀತಿ ಅಂದ್ರೆ ಅಲ್ಲ, ಇವ್ರ ಫ್ಯಾಮಿಲಿ ನೋಡಿ ಎಂತ ಫ್ಯಾಮಿಲಿ ಇವರು, ಪಾಪ ಬಡತನ, 4 ಎಕರೆ ಇಟ್ಕೊಂಡು ಅವ್ರ ಜಮೀನು ಇಟ್ಕೊಂಡು ಅವ್ರ ಮರಗಳೆಲ್ಲ ಅವರು ಮಾರಿ ಅವ್ರನ್ನ IAS ಆಫೀಸರ್ ಆಗಿ ಮಾಡಿದ್ರು. ಬಾಂಬೆ ಇದರಲ್ಲಿ ಓದ್ಬೇಕಾದ್ರೆ MSc ಓದ್ಬೇಕಾದ್ರೆ ಅವ್ರಿಗೆ ದುಡ್ಡೇ ಇಲ್ಲ ಅಂತೆ. ಸೊ ಮನೆ ಮುಂದೆ ಇರ್ತಕ್ಕಂಥ ಆಲದ ಮರ ಮಾರ್ಬಿಟ್ಟು ಅವರು ಸೊ ಅವ್ರನ್ನ ಒಂದು ಗ್ರೇಡ್ ಅಲ್ಲಿ ಪಾಪ ಅಟ್ಲೀಸ್ಟ್ ಅವರು ಓದೋದಕ್ಕೆ ಒಂದು ತಾಯಿ ಮತ್ತೆ ತಂದೆ ಅವರು ಸಪೋರ್ಟ್ ಮಾಡ್ಕೊಂಡು ಅವ್ರ ಅಣ್ಣ ರಮೇಶ್ ಅನ್ನೋರು ಅಣ್ಣ ಸಪೋರ್ಟ್ ಮಾಡಿ ಆಮೇಲೆ ಅವ್ರಿಗೆ ಒಂದು ಮಟ್ಟಿಗೆ ತಂದ್ರು. ಅದು ಕೂಡ ಒಂದು ಕಾರಣ ನೋಡಿ, ಅಷ್ಟು ಕಷ್ಟಪಟ್ಟು ನನ್ನ ಮನೆಯವರು ಇಲ್ಲಿ ತನಕ ಬೆಳೆಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸೂಸೈಡ್ ಮಾಡೋರು ಅವ್ರ ಬಗ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನನ್ನ ಹೆಂಡತಿ ಮತ್ತೆ ನನ್ನ ಬಗ್ಗೆ ಅಪಾರವಾದ ಯಾರು ಅಭಿಮಾನಿಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಕೊಡ್ಬೇಕು. ಅವರಿಗೆ ಒಂದು ಸೂಸೈಡ್ ಮಾಡೋದಂದ್ರೆ ಅವ್ರನ್ನೆಲ್ಲ ಬಿಟ್ಕೊಡ್ಬೇಕು, ಅವ್ರಿಗೆ ಒಂಥರ ನಿರಾಶೆ ಮೂಡಿಸೋದಂತ ಆಗುತ್ತೆ ಅಂತ ಅದು ಕೂಡ ಯೋಚಿಸ್ತಾರಲ್ಲ ಸೂಸೈಡ್ ಮಾಡೋರು. ಫ್ಯಾಮಿಲಿ ಕೌಟುಂಬ ಕಲಹ ಎಲ್ಲೂ ಇಲ್ಲ. ಸೊ ಜಸ್ಟ್ ವಿ ಹ್ಯಾವ್ ಟು ರೆಕ್ಟಿಫೈ ಇಟ್. ನಾವಿಲ್ಲೇ ನೋಡ್ಬೋದು ಆ ತರ ಇತ್ತು ಅಂದ್ರೆ ಹಿಂದೆ ಏನಾರ ಕಂಪ್ಲೇಂಟ್ಸ್ ಅನ್ನ ಇರ್ತಾ ಇತ್ತು ಅವ್ರ ಮೇಲೆ, ಅದು ಯಾವುದೂ ಅಲ್ಲ ಇಲ್ಲಿ. ಇದು ಕೊಲೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಒಬ್ಬ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ, ಅದು ದಕ್ಷ ಅಧಿಕಾರಿ, ಖಡಕ್ ಅಧಿಕಾರಿ ಅಂತಾನೆ ಅವ್ರ ಹೆಸರಿದೆ. ಸೊ ಫ್ರಮ್ ಡೇ 1 ವೆನ್ ಹಿ ವಾಸ್ ಎಂಟರ್ಡ್ ಇನ್ ದಿ ಸರ್ವಿಸ್ ಆಸ್ IAS ಆಫೀಸರ್, ಅವ್ರು ಇರ್ತಕ್ಕಂಥ ಒಂದು ಶಕ್ತಿ, ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಅವೆಲ್ಲ ನೋಡಿದ್ರೆ ನಾವು ಇವತ್ತು ಸಹ ಮರೆಯಕ್ಕಾಗಲ್ಲ. ಫೈನ್ ಸರ್, ನಿಮಗೆ ಅದು ಕೊಲೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಅಷ್ಟು ನೀಟಾಗಿ ಹೊರಗಡೆಯಿಂದ ಲಾಕ್ ಹಾಕಿರೋದಿಲ್ಲ, ಒಳಗಡೆಯಿಂದನೇ ಅದೇ ತರ ನಕಲಿಕ್ಕಿ ಬಳಸಿಬಿಟ್ಟು ಮಾಡಿರ್ಬೋದು. ಒಂದು ಲಾಕ್ ಹಾಕಿರುತ್ತೆ, ಅವ್ರು ನೇಣು ಹಾಕೊಂಡಂತ ಸ್ಥಿತಿಯಲ್ಲಿ ಸಿಗ್ತಾರೆ, ಎಳೆದಾಡಿರುವಂತದ್ದು ಅಥವಾ ಬೇರೆ ಯಾವುದೇ ಕಲೆಗಳು ದೇಹದಲ್ಲಿ ಇಲ್ಲ. ಈ ಎಲ್ಲವನ್ನ ನೋಡಿದ್ರೆ ಅಷ್ಟು ನೀಟಾಗಿ ಯಾರು ಕೊಲೆ ಮಾಡಿರ್ತಾರೆ, ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಕೊಲೆ ಅಂತಂದ್ರೆ ಬೇರೆ ಯಾವ್ದನ್ನ ಒಂದು ಫುಡ್ ಪಾಯ್ಸನ್ ಹಾಕಿ ಸಾಯಿಸಿರ್ಬೋದು, ಫುಡ್ ಪಾಯ್ಸನ್ ಹಾಕಿ ಮಾಡಿಟ್ಬಿಟ್ಟು ಅವ್ರು ಬೇಕಾದ್ರೆ ಹ್ಯಾಂಗ್ ಮಾಡಿರ್ಬೋದು. ಫುಡ್ ಪಾಯ್ಸನ್ ಆದ್ರೆ ದೇಹ ಯಾವುದೇ ಬಣ್ಣ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಪೇಪರ್ ಅಲ್ಲೇ ಬಂದಿದೆಲ್ಲ, ಪೇಪರ್ ಅಲ್ಲೇ ಬಂದಿದೆ, ಬ್ಲೂ ಕಲರ್ ಆಗಿದೆ ಅಂತ ಬಂದಿದೆಲ್ಲ, ಪೇಪರ್ ಅಲ್ಲೇ ಇದೆ. ಪಾಯ್ಸನ್ ಬಂದಿದೆ, ಬ್ಲೂ ಕಲರ್ ಬಂದೇ ಬರುತ್ತೆ. ಯಾವುದೇ ಮನುಷ್ಯಗೆ ಮಾಮೂಲಾಗಿ ಸತ್ರೆ ಅವ್ರ ದೇಹ ಏನು ಅವ್ರಿಗೆ ನೀಲಿ ಬಣ್ಣಕ್ಕೆ ತಿರುಗೋದಿಲ್ಲ, ಅದ್ ಯಾವ ಬಣ್ಣ ಇರುತ್ತೆ ಅದೇ ಬಣ್ಣ ಇರುತ್ತೆ. ನೋಡಿ, ಪ್ರೊಫೆಷನಲ್ ಅಫೆಂಡರ್ಸ್ ಎಲ್ಲ ಕೆಲವೊಂದು ನಮ್ಮ ದೇಶದಲ್ಲಿ ಎಷ್ಟೋ ಕೆಲವು ಹೈಫೈ ಮರ್ಡರ್ಗಳಾಗಿದೆ, ಇವತ್ತಿನ ತನಕ ಯಾವ್ದು ಕ್ಲೂ ಸಿಕ್ಕಿಲ್ಲ, ಯಾರು ಮರ್ಡರ್ ಮಾಡಿದಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಎಲ್ಲ ಕೆಲವು ಕೊಲೆ ಮಾಡಿರೋದು ಇಲ್ಲಿ ತನಕ ಡಿಟೆಕ್ಟ್ ಆಗಿಲ್ಲ. ಅಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಇನ್ವಾಲ್ವ್ ಆಗಿರೋ ಸಾಧ್ಯತೆನೂ ಇದೆ. ನೀವು ಕೇಳ್ತೀರಾ ಒಳಗಡೆಯಿಂದ ಲಾಕ್ ಆಗಿತ್ತು ಅಂತ. ನೋಡಿ, ರವಿ ಕೈಯಲ್ಲಿ ಜೋಬಲ್ಲಿ ಕೀ ಇರ್ಲಿಲ್ವಾ, ಆ ಕೀನೇ ತಗೊಂಡೋಗಿ ಲಾಕ್ ಮಾಡಿದ್ರೆ ಒಳಗಡೆಯಿಂದ ಲಾಕ್ ಆಗಿದ್ದಾಗೆ ಆಗುತ್ತಲ್ಲ. ಒಳಗಡೆ ಈಗ ಲಾಕ್ ಏನು ಈಗಿನ ಲಾಕ್ಗಳು ಹೊರಗಡೆಯಿಂದನೂ ಲಾಕ್ ಮಾಡಬಹುದು, ಒಳಗಡೆ ಲಾಕ್ ಮಾಡಬಹುದು. ಆ ರವಿ ಕೈಲೇ ಇದ್ದ ಕೀನೇ ಅದು ಇದೆಯಾ ಅಥವಾ ಇಲ್ವಾ ಅಂತ ಯಾರು ಕೂಡ ಮೆನ್ಷನ್ ಮಾಡಿಲ್ಲ ಅದ್ರ ಬಗ್ಗೆ. ಅದು ಕೂಡ ಇನ್ನೊಂದು, ಕುಮಾರಸ್ವಾಮಿ ಅವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ, ಆ ಫ್ಯಾನ್ ಎಲ್ಲೂ ಕೂಡ ಒಂದು ಚೂರು ಡೊಂಕೊಂಡಿರಲಿಲ್ಲ, ಎಲ್ಲೂ ಕೂಡ ಅಷ್ಟು ವೆಯ್ಟ್ ಇರುವಂತ ವ್ಯಕ್ತಿ ಅಷ್ಟು ನರಳಾಡಿ ಒದ್ದಾಡುವಾಗ ಅದೊಂದು ಚೂರು ಡೊಂಕೊಳೋದಾದ್ರೂ ಆಗ್ಬೇಕಿತ್ತು, ಆಗಿರ್ಲಿಲ್ಲ. ಅದಾದ ನಂತರ ಆ ಫ್ಯಾನ್ ನ ತೆಗೆದುಕೊಂಡು ಹೌದು. ಅದೇ ಈಗ ಗೋಲ್ಡನ್ ಹವರ್ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಈ ಬಿಗಿನಿಂಗ್ ಅಲ್ಲಿ ಒಂದು ಕ್ರೈಮ್ ಆಗಿ ವಿದಿನ್ 1 ಡೇ ಅಥವಾ 2 ಡೇ ಅಥವಾ 1 ಅವರ್ ಆ ಟೈಮಲ್ಲಿ ಏನೇನು ಕ್ಲೂ ಸಿಗುತ್ತೆ, ದಟ್ ಈಸ್ ದ ಗೋಲ್ಡನ್ ಅವರ್ ಆಫ್ ಇನ್ವೆಸ್ಟಿಗೇಷನ್. ಈ ಸಂದರ್ಭದಲ್ಲಿ ಸರಿಯಾದ ಇನ್ವೆಸ್ಟಿಗೇಟರ್ಸ್ ಇನ್ವೆಸ್ಟಿಗೇಟ್ ಮಾಡಿದ್ರೇನೆ ಸರಿ, ಯಾರು ಪಾರ್ಷಿಯಲ್ ಬಯಾಸ್ಡ್ ಇನ್ವೆಸ್ಟಿಗೇಟ್ ಮಾಡೋರು ಮಾಡಿದ್ರೆ ಆ ಕ್ಲೂಸ್ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿರೋದೇ ತಪ್ಪು. ದಿ ಅವೇರ್ಮೆಂಟ್ಸ್ ಮೇಡ್ ಇನ್ ಫಸ್ಟ್ ಆಫ್ ಆಲ್ ಅವ್ರೇನು ಹೇಳಿದ್ರು, MN ರೆಡ್ಡಿ ಇದು ಆತ್ಮಹತ್ಯೆ ಮೇಲ್ನೋಟಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಹೌ ವಾಟ್ ವೇ ಹಿ ಹ್ಯಾಸ್ ಸೆಡ್ ಒಂದು ಬಯಾಸ್ಡ್ ಅಲ್ಲ, ಪ್ರಾಪರ್ ಇನ್ವೆಸ್ಟಿಗೇಷನ್ ಸೆಕ್ಷನ್ 173 ಪ್ರಕಾರ ಅವರು ಮಾಡಿದ್ರೆ ಹೌದು ಇದು ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೌದು ನಾವು ಒಪ್ಕೊಬಹುದು ಇದು ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಹೇಳಿ. ದೇರ್ ಇಸ್ ನೋ ಸಚ್ ಇನ್ವೆಸ್ಟಿಗೇಷನ್ ಸೋ ಫಾರ್. ಓನ್ಲಿ ದೇ ಆರ್ ಕಲೆಕ್ಟಿಂಗ್ ದಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು ಮೇಲ್ನೋಟಕ್ಕೆ ಆ ರೀತಿಯಾಗಿ